ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಗಾವ ಸ್ಥಳ RES ಪ್ರೌಢಶಾಲೆ ಸಂಪಗಾವ ಗ್ರಾಮದಲ್ಲಿ ನಡೆಯಲಿರುವ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಸಂಪಗಾವ ನಾಗರಿಕ ಸಹಯೋಗದಲ್ಲಿ ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಸೋಮವಾರ ದಿನಾಂಕ 12/5/2025 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ವಿಶೇಷವೆಂದರೆ ಸಂಪಗಾವ ಗ್ರಾಮದ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನೌಕರರಿಗೆ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿದೆ. ಈ ಕಾರ್ಯಕ್ರಮದ ಕುರಿತಾಗಿ ಕಾರ್ಯಕ್ರಮ ಪ್ರಾಯೋಜಕರಾದ ಶ್ರೀ ಮಂಜುನಾಥ್ ಶಿಡ್ಲೇವಗೊಳ ಸೇರಿದಂತೆ ಇನ್ನು ಅನೇಕರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ವರದಿಗಾರರು ರುದ್ರಪ್ಪ, ಹುಬ್ಳಿ. ಸರ್, ಬೈಲಹೊಂಗಲ ತಾಲೂಕಿನ ಸಂಪಗಾವ ಗ್ರಾಮದಲ್ಲಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಎಲ್ಲರನ್ನು ಗುರುತಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? 12/5/2025 ನಡೆಯುವ ವಿಶ್ವ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕ್ರಮದ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮ ಸಂಪಗಾವ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಪಗಾವ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳು ಹಾಗೂ ಎಲ್ಲ ಶಿಕ್ಷಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಪಗಾವ ಗ್ರಾಮದ ಸಂಪೂರ್ಣ ಸಹಕಾರದೊಂದಿಗೆ ಸಂಪಗಾವ ಗ್ರಾಮದಲ್ಲಿ ಜನಿಸಿ ವಿವಿಧ ಇಲಾಖೆಗಳಲ್ಲಿ ರಾಜ್ಯದಾದ್ಯಂತ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂಥವ್ರನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿ ಗುರುತಿಸುವ ವ್ಯವಸ್ಥೆಯನ್ನು ನಮ್ಮ ಸಂಪಗಾವ ಗ್ರಾಮಸ್ಥರು ಈ ಕಾರ್ಯಕ್ರಮ ಮಾಡಲು ಇಚ್ಛಿಸಿದ್ದಾರೆ. ಅದಕ್ಕೆ ಸಂಪಗಾವ ಗ್ರಾಮದಾಗ ಇದೊಂದು ಕಾರ್ಯಕ್ರಮ ಅಂದ್ರೆ ಶಿಕ್ಷಣ ಕಲಿತರೆ ಏನಾಗ್ತೈತಪ್ಪ, ಶಿಕ್ಷಣದ ಜಾಗೃತಿಯಾಗಿ ಅದಕ್ಕೆ ಮಾನ್ಯ ಶ್ರೀ ಬೈಲೂರು ನಿಜಗುಣದ ಅಜ್ಜ ಅವರು ಅವರ ಆಶೀರ್ವಚನ ಇದೆ. ಹಾಗೂ ನಮ್ಮ ಕಟಾಪುರಿ ಮಠ ಸ್ವಾಮಿಗಳವ್ರ ದಿವ್ಯ ಸಾನ್ನಿಧ್ಯ ಇದೆ. ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ದಿವ್ಯ ಅಧ್ಯಕ್ಷತೆ ಒಳಗೆ ನಮ್ಮ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬಣ್ಣ ಪಾಟೀಲರು, ರೋಹಿಣಿ ಅಕ್ಕ ಪಾಟೀಲರು ಹಾಗೂ ನಮ್ಮ RES ಸೊಸೈಟಿಯ ಚೇರ್ಮನ್ರಾದಂಥ ನಮ್ಮ ಹಿರಿಯರಾದಂಥ ಶಂಕರಪ್ಪ ಸಿದ್ನಾಳ್ ಅವರು ಹಾಗೂ ಎಲ್ಲ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಒಟ್ಟಾರೆಯಾಗಿ ಮತ್ತೆ ಒಳ್ಳೆಯ ಕಾರ್ಯಕ್ರಮ ಗುರುತಿಸಿ ಹಳ್ಳಿಯಲ್ಲಿ ಇಂಥ ಕಾರ್ಯಕ್ರಮ ನಡೆಸ್ತಿದ್ದು ಒಳ್ಳೆಯದಂತೆ ಜನ ಒಪ್ಪಿಗೆ ಕೊಡ್ಬೋದು. ಇದಕ್ಕೇನು ಇಷ್ಟಪಡ್ತೀನಿ? ಇಲ್ಲ, ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಐತಿ. ಶಿಕ್ಷಣ ಅನ್ನೋದು ಸಾಧಕನ ಸ್ವತ್ತು. ಅದಕ್ಕೇನೈತೆ, ಶಿಕ್ಷಣ ಪಡೆದ್ರೆ ಮಾತ್ರ ಬದಲಾವಣೆ ಸಾಧ್ಯ ಐತಿ. ಯಾಕಂದರೆ ಈಗ ಮೊನ್ನೆ ನೋಡಿದರೆ ಒಂದು UPSC ಪರೀಕ್ಷೆಯಲ್ಲಿ ನಮ್ಮ ನಮ್ಮ ಹಾಲುಮತ ಸಮಾಜದ ಹುಡುಗ 501ನೇ ರ್ಯಾಂಕ್ ಬಂದ. ಅದಕ್ಕೆ ನಮ್ಮ ಊರಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ದೊರೆತು ಎಲ್ಲ ಹುಡುಗರ ಶಿಕ್ಷಣವಂತರಾಗಿ ನಾನು ಸಮಾಜ ಸೇವೆ ಮಾಡಲಿ ಮುಂದಾಗಲಿ ಅಥವಾ ನಮ್ಮ ಊರು ಕೀರ್ತಿ ಹೆಚ್ಚಿಸಲಿ ಅಂದ್ರೆ ಇದೊಂದು ಉದ್ದೇಶ. ಆಮೇಲೆ ಅವು ಶಿಕ್ಷಣ ಕಲಿತರನ ಜಗತ್ತಿನಲ್ಲಿ ಬದುಕಾಕೊಂಡು ಹಾದಿದಪ್ಪ. ಶಿಕ್ಷಣದ ಮಹತ್ವವನ್ನು ಸಾರಿ ಹೇಳೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಒಟ್ಟಾರೆಯಾಗಿ ಮತ್ತೆ ಯಾರ್ಯಾರು ಬರ್ಬೋದು ಸರ್ ನಾಳೆ? ಇಲ್ಲಿ ಈಗ ನಮ್ಮ ಸಂಪಗಾವ ಗ್ರಾಮದ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿರಾದ ಅವರಿವರು ಅನ್ನದೇ ಎಲ್ಲ ಸರ್ವ ಸಮಾಜದ ಹಿರಿಯರನ್ನು ಅಥವಾ ಸರ್ವ ಸಮಾಜದ ಮುಖಂಡರನ್ನು ನಾವು ಇಲ್ಲಿ ಆಹ್ವಾನಿಸಿದೆವು. ಕಾರ್ಯಕ್ರಮ ನೀವು ಬನ್ನಿ, ಯಶಸ್ವಿಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತೀನಿ. ಸರ್, ನಾಳೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 10:10 ಅಂತ ಹೇಳಿದೆವು ಸರ್. ಬಹುಶಃ 11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಯಾವ ಸರ್ ಪ್ಲೇಸ್ ಹೇಳಿ ಸರ್? RES ಹೈಸ್ಕೂಲ್ ಸಂಪಗಾವ ಸರ್. ಇವತ್ತು ವಿಶ್ವ ಮಾನವ ಬಂಧುತ್ವ ವೇದಿಕೆ ಸಂಪಗಾವ, ಇದರ ಮೂಲ ಉದ್ದೇಶ ನಮ್ಮಲ್ಲಿ ಶಾಲೆಯ ಗುಣಮಟ್ಟ ಮುಂದೆ ಹುಡುಗರು ವಿದ್ಯಾರ್ಥಿಗಳು ಶೈಕ್ಷಣಿಕದಲ್ಲಿ ಮುಂದೆ ಬರಲು ಒಂದು ವೇದಿಕೆಯನ್ನು ನಿರ್ಮಿಸಿರುತ್ತಾರೆ. ನಮ್ಮೂರಿನ ಯುವ ಮುಖಂಡರಾದ ಮಂಜುನಾಥ್ ಶಿಡ್ಲೇವಗೊಳ ನೇತೃತ್ವದಲ್ಲಿ ಈ ಸರ್ವಧರ್ಮ ಎಲ್ಲರೂ ಇದರಲ್ಲಿ ಇದನ್ನು ಮಾಡಬೇಕನ್ನುವಂಥದ್ದು ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಅಂತಂದರೆ ನಮ್ಮಲ್ಲಿ ಎಲ್ಲ ವಿವಿಧ ಇಲಾಖೆಯ ಎಲ್ಲ ನಿವೃತ್ತಿ ಹೊಂದಿದಂಥ ಗಣ್ಯಮಾನ್ಯರು ಮತ್ತು ಪ್ರಗತಿಪರ ರೈತರು ಒಂದು ನಮ್ಮ ಊರಿನಲ್ಲಿ ಮತ್ತು ಸಾಧನೆ ಮಾಡಿದಂಥ ಸಾಧಕರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಮಾಜಿ ಸೈನಿಕರು ಇವರೆಲ್ಲರನ್ನು ಗುರುತಿಸಿ ಅವರನ್ನೊಂದು ಮುಖ್ಯ ವೇದಿಕೆಗೆ ತರಲು
ಮಂಜುವಣ್ಣ ಶಿಲೇಗಳವರು ಒಂದು ಪ್ರಯತ್ನದಿಂದ ಎಲ್ಲ ಕೂಡಿ ಮಾಡ್ಬೇಕಂತೇಳಿ ಒಂದು ವಿಚಾರ ಮಾಡೀವಿ. ತಾವು ಹಿರಿಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಸರ್, ಮೊಟ್ಟ ಮೊದಲನೇದಾಗಿ ನಮ್ಮ ಸಂಪಗಾಂವ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಇದೇ ಮೊದಲನೇ ಸಾರಿ. ನಮ್ಮ ಮಂಜು ಏನಂದ್ರೆ ಹಂಗಾರೆ ಸಂಪಗಾಂವ ಗ್ರಾಮದಲ್ಲಿ ಒಂದು ಚಲೋ ಕಾರ್ಯಕ್ರಮ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು. ನಾವು ಮೊದಲನೇದಾಗಿ ನಮ್ಮ ಬೈಲೂರು ಸ್ವಾಮಿಗಳು ನಿನ್ಕ ಒಂದು ಸಾರಿ ಅವ್ರು ಜಾತ್ರೆ ಕರಿಯಾಕೆ ಹೋಗಿರು. ಅವ್ರು ಏನು ಹೇಳಿದರು, ಇಲ್ಲ ನಮ್ಮ ಜಾತ್ರೆ ಪಾತ್ರೆ ಕರಿಬೇಡ್ರಿ, ಶೈಕ್ಷಣಿಕ ಬಗ್ಗೆ ಏನಾದರೂ ಇದ್ರೆ ಕರಿ ನಾ ಬರ್ತೇನೆ ಅಂತ ಹೇಳಿದ್ರು ಅವರು. ಆ ಉದ್ದೇಶದಿಂದ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಮತ್ತು ಮಾನ್ಯ ಸಚಿವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೆವು. ಒಂದು ಸಂಪಗಾಂವ ಗ್ರಾಮದ ಎಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಐತಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಪಗಾಂವ ಗ್ರಾಮದ ಎಲ್ಲರೂ ಸೇರಿ ಪಂಚಾಯಿತಿಯವರಾಯಿತು, ಮುಂದೆ ನಮ್ಮ RES ಹೈಸ್ಕೂಲಿನ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಆಯಿತು, ಎಲ್ಲರ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶೈಕ್ಷಣಿಕ ಬಗ್ಗೆ ಒಂದು ನಡೆಯುವಂಗೆ ಮಾಡಿ ಈಗೇನು ನಮ್ಮ ಸಂಪಗಾಂವ ಗ್ರಾಮದಲ್ಲಿ ಏನು ವಿವಿಧ ಇಲಾಖೆಯಲ್ಲಿ ಏನು ನಿವೃತ್ತಿ ಹೊಂದಿದ್ದಾರೆ, ಜಡ್ಜ್ ಆಯಿತು, ಡಾಕ್ಟರ್ಸ್ ಆಯಿತು, ಎಲ್ಲರನ್ನೂ ಒಂದು ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಅನುಭವವನ್ನು ಸಂಪಗಾಂವ ಶಿಕ್ಷಣ ಸಲುವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಬಂಧುತ್ವ ವೇದಿಕೆ ಸಂಪಗಾಂವ ಹಾಗೂ ಸಂಪಗಾಂವ ನಾಗರಿಕ ಸಂಯೋಗದಲ್ಲಿ ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಸಂಪಗಾಂವ ಗ್ರಾಮದ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದಂಥ ನಿವೃತ್ತಿ ಹೊಂದಿರುವ ನೌಕರರಿಗೆ ಸೈನಿಕರಿಗೆ ಅಭಿನಂದನಾ ಸಮಾರಂಭವನ್ನು ಶ್ರೀಮಾನ್ಯ ಯುವ ನಾಯಕರಾದಂಥ ಮಂಜುನಾಥ್ ಸಿದ್ದೇಗೋಳ ಅಣ್ಣನವರು ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಂದ್ರೆ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಈ ಶೈಕ್ಷಣಿಕವಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ದೀನದಲಿತರು ಮುಂದೆ ಬರಬೇಕು. ಮತ್ತು ಇದರ ಮೂಲ ಉದ್ದೇಶ ಶಿಕ್ಷಣ ಪ್ರೇಮಿಯಾಗಿ ಮಂಜುವಣ್ಣವರೆಲ್ಲ ಮಾಡಕ್ತಾರೋ. ಮತ್ತು ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ RES ರೂರಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು, ಸಂಪಗಾಂವ ಗ್ರಾಮದ ಸಂಘ ಸಂಸ್ಥೆಗಳು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ರಾಜಕೀಯ ಯುವ ಧುರೀಣರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ.